ಮಡ್ಗಸ್ಕರ್ನಿಂದ ಸುಮಾರು 280 ಮೈಲಿ ದೂರ ಇರುವ ಕ್ರೊಮೆಲಿಯನ್ ದ್ವೀಪ ಒಂದು ನಿರ್ಜನ ದ್ವೀಪವಾಗಿದೆ. ಅಂದ್ರೆ ಆ ಒಂದು ದ್ವೀಪದಲ್ಲಿ ಯಾರು ಕೂಡ ವಾಸಿಸುತ್ತಿಲ್ಲ. ಯಾಕಂದ್ರೆ 200 ಎಕರೆ ವ್ಯಾಪ್ತಿಯಲ್ಲಿರುವ ಆ ದ್ವೀಪ ಮನುಷ್ಯ ಜೀವನ ನಡೆಸಲು ತುಂಬಾ ಕಷ್ಟ. ಈ ಒಂದು ದ್ವೀಪ ತುಂಬಾ ಚಿಕ್ಕದಾಗಿದೆ ಮತ್ತೆ ಸಮುದ್ರ ಮಟ್ಟದಿಂದ ಕೇವಲ 7 ಮೀಟರ್ ಮಾತ್ರ ಎತ್ತರ ಇದೆ. ಅಂದ್ರೆ ಸಮುದ್ರ ಮಟ್ಟ ಹೆಚ್ಚಾದ್ರೆ ಅಥವಾ ಭಾರಿ ಬಿರುಗಾಳಿ ಬಂದ್ರೆ ಆ ದ್ವೀಪ ಸಂಪೂರ್ಣವಾಗಿ ಮುಳುಗಿ ಹೋಗಬಹುದು. ಇಲ್ಲಿ ಯಾವುದೇ ಪ್ರಮುಖ ಸಸ್ಯ ಅಥವಾ ಪ್ರಾಣಿಗಳು ಇಲ್ಲ. ಬರುವಂತಹ ಗಾಳಿಯಿಂದ ಇಲ್ಲಿ ಮರಗಳು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವನ್ಯಜೀವಿಗಳ ವಿಚಾರಕ್ಕೆ ಬಂದ್ರೆ ಕೇವಲ ಸಮುದ್ರದ ಆಮೆಗಳು, ಸಮುದ್ರ ಪಕ್ಷಿಗಳು ಮತ್ತು ಕೆಲವು ಮೀನುಗಳು ಮಾತ್ರ ಸಿಗ್ತವೆ. ಕೇವಲ ಹುಲ್ಲುಗಳು ಮತ್ತು ಗಿಡಗಳು ಮಾತ್ರ ಬೆಳಿತವೆ. ಇಲ್ಲಿ ಆಹಾರ ಮತ್ತು ರಕ್ಷಣೆ ಸಿಗೋದು ತುಂಬಾ ಕಷ್ಟ. ಒಂದ್ ವೇಳೆ ಯಾರಾದ್ರೂ ಆ ದ್ವೀಪದಲ್ಲಿ ಸಿಗಾಕೊಂಡ್ರೆ 1 ತಿಂಗಳು ಕೂಡ ಬದುಕಲು ಕಷ್ಟ. ಆದ್ರೆ ಸುಮಾರು 265 ವರ್ಷಗಳ ಹಿಂದೆ ಇಲ್ಲಿ 60 ಜನ ಸಿಗಾಕೊಂಡಿದ್ರು. ಅವರು ಸಿಗಾಕೊಂಡಿದ್ದು 1 ತಿಂಗಳಲ್ಲ 2 ತಿಂಗಳಲ್ಲ, ಬರೋಬ್ಬರಿ 15 ವರ್ಷಗಳ ಕಾಲ ಅವರು ಅದರಲ್ಲಿ ಬದುಕಿದ್ರು. ಇದನ್ನ ನಂಬೋದು ಕಷ್ಟ ಆದ್ರೂ ಕೂಡ ನಿಜ. ಆದ್ರೆ ಅವರು ಆ ದ್ವೀಪದಲ್ಲಿ ಸಿಗಾಕೊಂಡಿದ್ದು ಹೇಗೆ? ಮರಳುಗಾಡಿನ ದ್ವೀಪದಲ್ಲಿ 15 ವರ್ಷಗಳ ಕಾಲ ಅವರು ಹೆಂಗೆ ಜೀವನ ಮಾಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಅದು 1761ರ ಇಸ್ವಿ. ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ 7 ಇಯರ್ಸ್ ಯುದ್ಧ ನಡೆಯುವ ಸಮಯ. 2 ರಾಷ್ಟ್ರಗಳು ಭಾರತ ಮತ್ತು ಉತ್ತರ ಅಮೆರಿಕದ ಮೇಲೆ ಪ್ರಭುತ್ವಕ್ಕಾಗಿ ಪರಸ್ಪರ ಯುದ್ಧವನ್ನ ಮಾಡುತ್ತಿದ್ದರು. ಅದೇ ವೇಳೆಯಲ್ಲಿ ಜುಲೈ 31ನೇ ತಾರೀಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹಡಗು ಬಯನೋ ನಗರದಿಂದ ಹೊರಟಿತ್ತು. ಆ ಒಂದು ಹಡಗಿನಲ್ಲಿ ಸುಮಾರು 132 ಮಂದಿ ಕ್ರೂ ಸದಸ್ಯರಿದ್ರು. ಅಲ್ಲಿಂದ ಹಡಗು ಮಾರಿಷಸ್ನ ದ್ವೀಪದ ಕಡೆಗೆ ಹೋಗ್ಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ಐಸ್ಲ್ ಆಫ್ ಫ್ರಾನ್ಸ್ ಅಂತ ಕರೆಯಲಾಗ್ತಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಅದು ಫ್ರೆಂಚ್ ಕಾಲೋನಿಯ ಸಾಮ್ರಾಜ್ಯದ ಒಂದು ಕಾಲೋನಿ ಆಗಿತ್ತು. ಅಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಳ್ವಿಕೆಯನ್ನು ನಡೆಸುತ್ತಿದ್ದರು. 1800ರ ವೇಳೆಗೆ ಗುಲಾಮಗಿರಿಯ ಮೇಲೆ ನಿಷೇಧ ಇರಲಿಲ್ಲ. ಅದು ಆಗ ಕಾನೂನುಬದ್ಧವಾಗಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ 7 ಇಯರ್ಸ್ ಯುದ್ಧ ಆಗ್ತಿದ್ದಂತ ಕಾರಣ ಆ ಗವರ್ನರ್ ತಾತ್ಕಾಲಿಕವಾಗಿ ಗುಲಾಮಗಿರಿಗೆ ನಿಷೇಧವನ್ನು ವಿಧಿಸಿದ್ದ. ಆದ್ರೂ ಕೂಡ ಎಲಿಯೂಟನ್ ಹಡಗಿನ ಕ್ಯಾಪ್ಟನ್ ಮಡಗಾಸ್ಕರಿನ ಪೂರ್ವ ಕರಾವಳಿಯ ಪೌಲ್ ಪಾಯಿಂಟ್ಗೆ ಹೋಗಿ 160 ಮದ್ರಾಸಿಗಳನ್ನ ಖರೀದಿ ಮಾಡಿದ್ದ. ಅವ್ರನ್ನ ಮಾರಿಷಸ್ಗೆ ಕರ್ಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂತ ಇರ್ತಾರೆ. ಅಲ್ಲಿ ಅವ್ರನ್ನ ಹೆಚ್ಚಿನ ಬೆಲೆಗೆ ಖರೀದಿ ಮಾಡ್ತಾರೆ. ಆಗ ಅದರಿಂದ ದೊಡ್ಡ ಲಾಭ ಮಾಡಬೇಕು ಅಂತ ಆತ ಯೋಚಿಸಿದ್ದ. ಈ ಗುಲಾಮ್ರಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿದ್ರು. ಗುಲಾಮ್ರನ್ನ ಕಾರ್ಗೋ ಹಡಗಿನೊಳಗೆ ಹಾಕಿ ಲಾಕ್ ಮಾಡ್ತಾರೆ. ನಂತರ ಆ ಹಡಗು ಮಡಗಾಸ್ಕರ್ನಿಂದ ಮಾರಿಷಸ್ಗೆ ಓಡುತ್ತೆ. ಆ ಒಂದು ಹಡಗಿನಲ್ಲಿ ಕೆಲವೊಂದು ಆಹಾರ ಸಾಮಗ್ರಿಗಳು ಇದ್ವು. ಈ ಆಹಾರ ಸಾಮಗ್ರಿಗಳನ್ನ ಮಾರಿಷಸ್ಗೆ ತಲುಪಿಸೋಕೆ ಈ ಹಡಗನ ಕಳಿಸಲಾಗಿತ್ತು. ಆದರೆ ಹಣದ ಆಸೆಯಿಂದ ಆ ಕ್ಯಾಪ್ಟನ್ ಆ ಹಡಗಿನಲ್ಲಿ ಗುಲಾಬ್ರನ್ನು ಕೂಡ ತುಂಬಿಕೊಂಡಿದ್ದ. ಈ ಒಂದು ಅಕ್ರಮ ಕೆಲಸದ ಬಗ್ಗೆ ಗವರ್ನರ್ಗೆ ಗೊತ್ತಾದರೆ ಅವನಿಗೆ ಶಿಕ್ಷೆ ಆಗ್ಬೋದು ಅಂತ ಗೊತ್ತಿತ್ತು. ಹಾಗಾಗಿ ಅವನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಗುಲಾಮ್ರನ್ನ ಮಾರಿಷಸ್ಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅಷ್ಟರಲ್ಲಿ ಅವನೊಂದು ತಪ್ಪು ಕೂಡ ಮಾಡಿದ್ದ. ಅವನ ಹತ್ರ 2 ನಕ್ಷೆಗಳಿದ್ವು. ಆದರೆ ಅವುಗಳಲ್ಲಿ ಮಾರಿಷಸ್ಗೆ ಹೋಗ್ಬೇಕಾಗುವಂಥ ದಿಕ್ಕು ವಿಭಿನ್ನವಾಗಿತ್ತು. ಹಾಗಾಗಿ ಅವನಿಗೆ ಗೊಂದಲ ಉಂಟಾಗುತ್ತೆ. ಹಾಗೆ ಆ ರಾತ್ರಿಯಲ್ಲಿ ಆ ಗೊಂದಲವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಅವನು ಆ ಹಡಗಿನ ವೇಗವನ್ನು ಕಮ್ಮಿ ಮಾಡಿ ಮುಂದುವರಿಸಿದ್ರೆ ಎಲ್ಲ ಸರಿ ಇರ್ತಿತ್ತು. ಆದರೆ ಅವನು ಕಾಯಲಿಲ್ಲ. ಸರಿಯಾದ ದಿಕ್ಕು ಗೊತ್ತಿಲ್ಲದೆ ಆ ಹಡಗನ ಸ್ಪೀಡ್ ಜಾಸ್ತಿ ಮಾಡಿದ. ಐಲ್ ಆಫ್ ಸ್ಯಾಂಡ್ ಅನ್ನೋ ಒಂದು ದ್ವೀಪಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದರ ಪ್ರಭಾವ ತುಂಬಾ ಬಲವಾಗಿತ್ತು. ಆ ಹಡಗಿನ ಮುಂಭಾಗ ಕಂಪ್ಲೀಟ್ ಆಗಿ ಮುರಿದೋಯ್ತು. ಅದರೊಳಗೆ ನೀರು ತುಂಬಿ ಆ ಹಡಗು ಮುಳುಗೋಕೆ ಸ್ಟಾರ್ಟ್ ಆಯಿತು. ಹಡಗಿನ ಕ್ರೂ ಸದಸ್ಯರು ನೀರಿಗೆ ಚುಗಿದು ದ್ವೀಪದ ಕರಾವಳಿ ತೀರಕ್ಕೆ ತಲುಪಲು ಪ್ರಯತ್ನ ಪಡ್ತಾರೆ. ಇದರ ಜೊತೆಗೆ 20 ಕ್ರೂ ಸದಸ್ಯರು ಅಲ್ಲೇ ಮುಳುಗಿ ಸಾವನ್ನಪ್ಪುತ್ತಾರೆ. ಆದರೆ ಗುಲಾಮರು ಆ ಹಡಗಲ್ಲಿ ಸಿಗಾಕೊಂಡಿದ್ರು. ಆ ಹಡಗು ಮುಳುಗೋ ಸಮಯದಲ್ಲಿ ಆ ಗುಲಾಮರು ಏನಿದ್ರು ಆ ಜಾಗ ಮುರಿಯಲು ಸ್ಟಾರ್ಟ್ ಆಗಿತ್ತು. ಆಗ ಅಲ್ಲಿ ಕೆಲವು ಗುಲಾಮರು ಮಾತ್ರ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು. 160 ಗುಲಾಮರಲ್ಲಿ ಸುಮಾರು 80ರಿಂದ 90 ಜನರು ಮಾತ್ರ ಬದುಕುಳಿದ್ರು. ಒಂದ್ ಕಡೆ 120, ಇನ್ನೊಂದ್ ಕಡೆ 80ರಿಂದ 90 ಗುಲಾಮರು ಒಂದು ಸಣ್ಣ ನಿರ್ಜನ ದ್ವೀಪದಲ್ಲಿ ಸಿಗಾಕೊಳ್ತಾರೆ. ಆ ಒಂದು ದ್ವೀಪದಿಂದ ಮಡಗಾಸ್ಕರಿಗೆ 280 ಮೈಲಿಗಳು ಅಂದ್ರೆ ಸುಮಾರು 450 ಕಿಲೋಮೀಟರ್ಗಳು ದೂರ ಇತ್ತು. ಮತ್ತೆ ಅವರು ಹೋಗಬೇಕಾಗಿದ್ದ ಮಾರಿಷಸ್ ಕೂಡ 140 ಕಿಲೋಮೀಟರ್ ದೂರ ಇತ್ತು. ಅವರ ಎಲಿಯೂಟನ್ ಹಡಗು ಸಂಪೂರ್ಣವಾಗಿ ನಾಶವಾಗಿತ್ತು. ಈಗ ಅವರು ಆ ದ್ವೀಪದಿಂದ ಆಚೆ ಬರಲು ಇನ್ನೊಂದು ಮಾರ್ಗವನ್ನು ಹುಡುಕಬೇಕಾಗಿತ್ತು. ಆ ಒಂದು ಹಡಗು ಮುಳುಗುವಂತ ವೇಳೆ ಕ್ಯಾಪ್ಟನ್ ಬದುಕಿದ್ರು ಕೂಡ ಅವನು ಸಂಪೂರ್ಣವಾಗಿ ಕುಗ್ಗೋಗಿದ್ದ. ಅವನು ಗುಲಾಮ್ರನ್ನ ಮಾರಾಟ ಮಾಡಿ ಸಂಪೂರ್ಣವಾಗಿ ಪಡಿಬೇಕಾದಂತ ದುಡ್ಡು ಹೋಯ್ತು. ಆ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದ. ಅಲ್ಲಿಂದ ಆಚೆ ಬರೋದು ಸುಲಭದ ಕೆಲಸ ಅಲ್ಲ ಅಂತ ಅವನಿಗೆ ಅನ್ಸಿತ್ತು. ಒಂದು ವೇಳೆ ಅಲ್ಲಿಂದ ಆಚೆ ಬಂದರೂ ಕೂಡ ಆ ಗವರ್ನರ್ ಕೋಪವನ್ನ ಎದುರಿಸಬೇಕಾಗಿತ್ತು. ಈ ಒಂದು ಎಲ್ಲ ಆ ಆಕಂತದ ನಡುವೆ ಕ್ಯಾಪ್ಟನ್ ಬಹುತೇಕ ಹುಚ್ಚನಂತೆ ಆಗಿದ್ದ. ಹಾಗೂ ಅಲ್ಲಿದ್ದ ಕ್ರೂ ಸದಸ್ಯರನ್ನು ಮುಂದೆ ನಡೆಸುವ ಶಕ್ತಿ ಅವನಲ್ಲಿರಲಿಲ್ಲ. ಅಲ್ಲಿದ್ದಂಥ ಒಬ್ಬ ಆಫೀಸರ್ ಕ್ರೂನ ಜವಾಬ್ದಾರಿಯನ್ನು ವಹಿಸ್ಕೊತಾನೆ. ಅಲ್ಲಿ ಸಿಕ್ಕಂತ ಆಹಾರ, ಮರದ ತುಂಡುಗಳು ಮತ್ತು ಕುಡಿಯಲು ಸಿಕ್ಕಂತ ನೀರನ್ನು ಎಲ್ಲವನ್ನು ತಗೊಂಡು ಮತ್ತೆ ದ್ವೀಪಕ್ಕೆ ಬರ್ತಾರೆ.
ಅಲ್ಲಿ ಸಿಕ್ಕಂತ ಮರಳು ಮತ್ತು ಇತರ ಸಾಮಗ್ರಿಗಳನ್ನು ಸೇರಿಸಿ ಅವರ ಒಂದು ಸಪ್ರೇಟ್ ಮನೆಗಳನ್ನ ನಿರ್ಮಿಸ್ಕೊತಾರೆ. ಈ ಎರಡು ಗುಂಪುಗಳು ಕಷ್ಟದಲ್ಲಿ ಸಿಕ್ಕಿದ್ರು ಕೂಡ ಅವರಿಬ್ಬರ ಮಧ್ಯೆ ಇದ್ದಂತ ಅಸಮಾನತೆ ಮತ್ತು ಹಂಗೆ ಮುಂದುವರೆದಿತ್ತು. ಅವರ ಹತ್ರ ಇದ್ದ ಕುಡಿಯುವಂತ ನೀರಿನ ಪ್ರಮಾಣ ಕೂಡ ತುಂಬಾ ಕಡಿಮೆ ಇತ್ತು. ಅಲ್ಲಿದ್ದಂತ ಅಷ್ಟು ನೀರನ್ನ ಕ್ರೂ ಸದಸ್ಯರು ಅವರ ಬಳಿನೇ ಇಟ್ಕೊಂಡಿದ್ರು. ಆ ಗುಲಾಮರಿಗೆ ಮಾತ್ರ ಕೊಡ್ಲಿಲ್ಲ. ಹೀಗಾಗಿ ಗುಲಾಮರು ಸುಮಾರು ಜನ ನೀರಿನ ಕೊರತೆಯಿಂದ ಸತ್ತೋಗ್ತಾರೆ. ಕೇವಲ 60 ಜನ ಮಾತ್ರ ಬದುಕುಳಿತಾರೆ. ದ್ವೀಪದಲ್ಲಿ ಸುಮಾರು 1 ವಾರ ಕಳೆದ ನಂತರ ಕ್ರೂ ಮತ್ತು ಗುಲಾಮರು ಸೇರಿ ಒಂದು ಬಾವಿನ ತೋಡ್ತಾರೆ. ಹೀಗಾಗಿ ಅವರಿಗೆ ಕುಡಿಯುವಂತ ನೀರು ಸಿಗುತ್ತೆ. ಹಡಗಿನಿಂದ ತಂದಂತ ಆಹಾರಗಳು ಕಮ್ಮಿ ಆದ ಸಮಯದಲ್ಲಿ ಸಮುದ್ರದಲ್ಲಿ ಸಿಗುವ ಆಮೆಗಳು ಮತ್ತು ಸಮುದ್ರ ಪಕ್ಷಿಗಳನ್ನು ತಿನ್ನಲು ಮಾಡ್ತಾರೆ. ಹಳೆ ಹಡಗಿನ ಸಾಮಾನುಗಳನ್ನು ತಗೊಂಡು ಹೊಸ ಹಡಗನ್ನು ಕಟ್ಟಲು ಶುರು ಮಾಡ್ತಾರೆ. ಆಹಾರವನ್ನು ಬೇಯಿಸೋದಕ್ಕೆ ಅವರು ಒಂದು ಓವನ್ ಅನ್ನ ನಿರ್ಮಿಸ್ಕೋತಾರೆ. ಕೇವಲ 2 ತಿಂಗಳಲ್ಲಿ ಒಂದು ಹೊಸ ಹಡಗನ್ನ ನಿರ್ಮಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಏನಂದ್ರೆ, ಈ ಹಡಗನ್ನ ಕೇವಲ ಫ್ರೆಂಚಿನ ಕ್ರೂ ಸದಸ್ಯರು ಮಾತ್ರ ನಿರ್ಮಿಸಲಿಲ್ಲ, ಆ ಗುಲಾಮರ ಸಹಾಯವನ್ನು ತಗೊಂಡಿದ್ರು. ಈ ಗುಲಾಮರು ಕೆಲವು ಫ್ರೆಂಚ್ ಕ್ರೂ ಸದಸ್ಯರನ್ನ ಮಹತ್ವವಾದ ಪಾತ್ರವನ್ನು ವಹಿಸಿದ್ರು. ಯಾಕಂದ್ರೆ ಅನೇಕ ಫ್ರೆಂಚರು ಹಡಗು ನಿರ್ಮಾಣದ ಕೆಲಸವನ್ನು ಬಿಟ್ಟು ಪಕ್ಷಿಗಳನ್ನು ಹಿಡಿಯುವ ಕೆಲಸಕ್ಕೆ ಸೇರ್ಕೊಂಡಿದ್ರು. ಆದ್ರೆ ಗುಲಾಮರು ಇಷ್ಟೊಂದು ಕಠಿಣ ಪರಿಶ್ರಮ ಕೆಲಸವನ್ನು ಮಾಡ್ತಿದ್ರು ಕೂಡ ಅವ್ರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು. 2 ತಿಂಗಳು ಕಳೆದ ನಂತರ ಹಡಗು ನಿರ್ಮಾಣ ಆದ ನಂತರ ಆ ಹಡಗು 2 ತಿಂಗಳ ನಂತರ ಆದ್ಮೇಲೆ ಆ ಗುಲಾಮ್ರನ್ನ ಅಲ್ಲೇ ಬಿಟ್ಟು ಆ ಫ್ರೆಂಚ್ ಸದಸ್ಯರು ಅಷ್ಟು ಜನನು ಆ ಹಡಗಲ್ಲಿ ಹೊಂಟೋಗ್ತಾರೆ. ಅವ್ರ ಪ್ರಕಾರ ಅವ್ರು ನಿರ್ಮಾಣ ಮಾಡುವಂತ ಹೊಸ ಹಡಗಿಗೆ ಅಷ್ಟು ಜನವನ್ನ ಎತ್ಕೊಂಡು ಪ್ರಯಾಣ ಮಾಡುವಂತ ಶಕ್ತಿ ಇರಲಿಲ್ಲ. ಅವ್ರು ಹೋಗುವಾಗ ಆ ಗುಲಾಮ್ರಿಗೆ ನಾವು ಕೆಲವೇ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ 4 ದಿನಗಳ ನಂತರ ಫ್ರೆಂಚ್ ಈ ಕ್ರೂ ಸದಸ್ಯರು ಮಡಗಾಸ್ಕರ್ನ ಪೂರ್ವ ಕರಾವಳಿಯ ಪೋರ್ ಪಾಯಿಂಟ್ ಹೋಗ್ತಾರೆ. ಆ ಬೋಟ್ನಲ್ಲಿ ಒಂದು ವೈರಸ್ ಹರಡಿರುತ್ತೆ. ಅದರಿಂದಾಗಿ ಆ ಕ್ಯಾಪ್ಟನ್ ಆ ಬೋಟ್ನಲ್ಲಿ ಸಾವನ್ನಪ್ಪಿರ್ತಾನೆ. ಆ ಕ್ರೂ ಸದಸ್ಯರು ಮಾರಿಷಸ್ಗೆ ತಲುಪ್ತಾರೆ. ಆ ಸಮಯದಲ್ಲಿ ಫ್ರೆಂಚ್ ಗವರ್ನರ್ನ ಆಡಳಿತ ಇತ್ತು. ಆ ದ್ವೀಪದಲ್ಲಿ ಆ ಗುಲಾಮರು ಸಿಗಾಕೊಂಡಿದ್ದಾರೆ ಅಂತ ಗವರ್ನರ್ ಹತ್ರ ಹೋಗಿ ಹೇಳಿದಾಗ, ಮತ್ತೊಂದು ಹಡಗರನ್ನ ಕಳಿಸಿ ಅವ್ರನ್ನ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದಾಗ ಆ ಗವರ್ನರ್ ಅದನ್ನ ನಿರಾಕರಿಸ್ತಾನೆ. ಆ ಗವರ್ನರ್ ಪ್ರಕಾರ ಹಡಗುಗಳ ಕೊರತೆ ಉಂಟಾಗಿತ್ತು. ಮತ್ತೆ ಯೂಟನ್ ಹಡಗು ಮುಳುಗಿದ ನಂತರ ಮತ್ತೊಂದು ಹಡಗನ್ನ ಕಳ್ಕೊಳ್ಳೋಕೆ ಅವರು ಸಿದ್ಧ ಇರಲಿಲ್ಲ. ಬ್ರಿಟನ್ ಜೊತೆ ನಡೆದಿದ್ದಂಥ ಯುದ್ಧದ ಪರಿಸ್ಥಿತಿ ಕಠಿಣವಾಗಿತ್ತು. ಆದ್ರೂ ಕೂಡ ಅವರು ಅವ್ರನ್ನ ಕಾಪಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ತನ್ನ ಮೇಲಧಿಕಾರಿಗಳ ಮನವೊಲಿಸಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗ್ಲಿಲ್ಲ. ಅವನು ಆ ಗುಲಾಮ್ರನ್ನ ರಕ್ಷಿಸದೆ ಫ್ರಾನ್ಸ್ಗೆ ಹಿಂತಿರುಗಲ್ಲ ಅಂತ ಡಿಸೈಡ್ ಮಾಡಿ ಅಲ್ಲೇ ಉಳ್ಕೊಂಡಿದ್ದ. ಒಂದ್ಸಲಿ ಅವನು ಆ ಗುಲಾಮ್ರನ್ನ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದ. ಅವನು ಓಡಾಡ್ತಿದ್ದ ಒಂದು ಹಡಗಿನ ಕ್ಯಾಪ್ಟನ್ ಆ ಗುಲಾಮ್ರು ಸಿಗಾಕೊಂಡಿದ್ದ ದ್ವೀಪದ ಕಡೆಗೆ ಹೋಗಲು ಅವನಿಗೆ ಅನುಮತಿ ಕೊಟ್ಟಿದ್ರು. ಆ ದ್ವೀಪಕ್ಕೆ ಬ್ರಿಟಿಷರ ನೌಕಾಪಡೆ ತಲುಪಿದ ಕಾರಣ ಆ ರೆಸ್ಕ್ಯೂ ಆಪರೇಷನ್ ನ ಸ್ಟಾಪ್ ಮಾಡ್ಬೇಕಾಗಿ ಬಂತು. ಆ ಆಫೀಸರ್ಗಳು ರಕ್ಷಣಾ ಪ್ರಯತ್ನಕ್ಕೆ ಯಾವತ್ತೂ ಸಹಕರಿಸಲ್ಲ ಅಂತ ಅವನಿಗೆ ಗೊತ್ತಾಗಿತ್ತು. ಕೊನೆಗೆ ಅವನು ಹತಾಶನಾಗಿ ಫ್ರಾನ್ಸ್ಗೆ ಹಿಂತಿರುಗ್ತಾನೆ. ಆದ್ರೆ ಅವನು ಫ್ರಾನ್ಸ್ಗೆ ಹಿಂತಿರುಗಿದ ಮೇಲೂ ಕೂಡ ಫ್ರೆಂಚ್ ಅಧಿಕಾರಿಗಳಿಗೆ ಪತ್ರಗಳನ್ನ ಬರಿತಾನೆ ಇರ್ತಾನೆ. ಇನ್ನೊಂದು ಕಡೆ ಆ ಗುಲಾಮರು ದ್ವೀಪದಲ್ಲಿ ಸಿಗಾಕೊಂಡಿರ್ತಾರೆ. ದ್ವೀಪದಲ್ಲಿ ಗುಲಾಮರು ಸಿಗಾಕೊಂಡು 1 ವರ್ಷ ಆಗಿತ್ತು. ಅವರ ಮನಸ್ಸಲ್ಲಿ ಇದ್ದಂತ ನಂಬಿಕೆ ಕೂಡ ಸತ್ತೋಗಿತ್ತು. ಆ ಫ್ರೆಂಚ್ ವ್ಯಕ್ತಿಗಳು ಕೇವಲ ಸುಳ್ಳು ಹೇಳಿ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ರು. ಅವ್ರನ್ನ ಕಾಪಾಡಲು ಯಾರು ಬರೋದಿಲ್ಲ ಅಂತ ಅವರು ಕೂಡ ಹತಾಶರಾಗಿದ್ರು. ಅವರು ಕೂಡ ಆ ದ್ವೀಪದ ಕಠಿಣ ಪರಿಸರಕ್ಕೆ ಹೊಂದ್ಕೊಳ್ಳಲು ಸಿದ್ಧರಾಗಿದ್ರು. ಅವರು ಅಲ್ಲೇ ಸಿಕ್ಕಂತ ಕಪ್ಪೆಗಳು ಪಕ್ಷಿಗಳು ತಿಂದು ಬದುಕ್ತಿದ್ರು. ಅವನ ಬೇಯಿಸಿ ತಿಂತಾದ್ರು. ಕ್ರೂ ಸದಸ್ಯರು ಬಿಟ್ಟು ಹೋದ ಪಾತ್ರೆಗಳಲ್ಲಿ ಅವರು ಅವರ ಆಹಾರಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಇನ್ನು 2008ರಲ್ಲಿ ಫ್ರೆಂಚ್ ನೌಕಾಪಡೆ ಸಂಶೋಧಕ ಮ್ಯಾಕ್ಸ್ ಗೇರೌಟ್ ಆ ದ್ವೀಪದ ಪುರಾತತ್ವ ಸಂಶೋಧನೆಯನ್ನು ನಡೆಸಿದಾಗ ಅಲ್ಲಿ ಅನೇಕ ವಸ್ತುಗಳು ಸಿಕ್ಕಿದ್ವು. ಆ ಗುಲಾಮರು ಕಲ್ಪನೆಗೂ ಮೀರಿದಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರ ಜೀವನವನ್ನು ಸಾಧಿಸಿದರು. ಚಂಡಮಾರುತಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಅವರು ಕೋರಲ್ ಬ್ಲಾಕ್ಗಳನ್ನ ಬಳಸಿ 1.5 ಮೀಟರ್ ದಪ್ಪದ ಒಂದು ಮನೆಗಳನ್ನು ಕಟ್ಕೊಂಡಿದ್ರು. ಅಲ್ಲಿಯ ಪ್ರಾಣಿಗಳ ಚರ್ಮದಿಂದ ದೇಹ ಮುಚ್ಚಿಕೊಳ್ಳಲು ಬಟ್ಟೆಗಳನ್ನು ತಯಾರಿಸಿದ್ರು. ಆದರೆ ಇಷ್ಟೆಲ್ಲ ಪ್ರಯತ್ನಗಳ ಬಳಿಕ ಅವರು ಬದುಕು ಕೂಡ ತುಂಬಾ ಕಷ್ಟ ಆಗಿತ್ತು. ಮೊದಲ 5 ವರ್ಷದಲ್ಲಿ 60 ಜನ ಸುಮಾರು ಜನ ಸತ್ತೋಗಿದ್ರು ಆಗ್ಲೇ. ಆದರೆ ಇನ್ನೊಂದು ಕಥೆ ಪ್ರಕಾರ ಕೆಲವು ಗುಲಾಮರು ಸೇರ್ಕೊಂಡು ಕಟ್ಟಿಗೆಗಳನ್ನು ತಗೊಂಡು ಒಂದು ಬೋಟ್ ತರ ಮಾಡಿ ಅದರಲ್ಲಿ 18 ಮಂದಿ ಕೂತು ಆ ದ್ವೀಪದಿಂದ ಹೊರಟೋಗಿದ್ದಾರೆ. ಆಮೇಲೆ ಅವ್ರಿಗೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಆ ರೀತಿ ಹೋದಂಥ 18 ಜನರು ಕೂಡ ಮಡಗಾಸ್ಕರ್ ತಲುಪಲಿಲ್ಲ ಅನ್ನೋದು ಕೂಡ ಸತ್ಯ. ಇನ್ನು ಕೆಲವರು ಆ ದ್ವೀಪದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಯತ್ನಿಸ್ತಾರೆ. ಈ ಗುಲಾಮ್ರು ದ್ವೀಪದಲ್ಲಿ ಸಿಗಾಕೊಂಡು 10 ವರ್ಷಗಳು ಕಳೆದ್ರು ಕೂಡ ಆ ಆಫೀಸರ್ ಆ ಫ್ರೆಂಚ್ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅವನ ರೆಸ್ಕ್ಯೂ ಮಾಡಿ ಅಂತ ಕೇಳ್ಕೊತಾನೆ ಇದ್ದ. ಆದರೆ ಆಂಟೋನಿ ಯಾವ ರೆಸ್ಕ್ಯೂ ಶಿಪ್ ಅನ್ನ ಕಳಿಸ್ಲಿಲ್ಲ. ಅವನು ಸತ್ತ ನಂತರ ಹೊಸ ಗವರ್ನರ್ ಅವನ ಬಳಿ ಮಾನವೀಯತೆ ಇತ್ತು. ಹೀಗಾಗಿ ಅವನ ಆದೇಶದ ಮೇರೆಗೆ 1776 ನವೆಂಬರ್ 29 ಡಾಫೆನ್ ಎನ್ನುವ ಒಂದು ಸಣ್ಣ ಶಿಪ್ ಅನ್ನ ಕಳಿಸ್ತಾರೆ. ಅವರು ಆ ದ್ವೀಪಕ್ಕೆ ತಲುಪಿದಾಗ ಅಲ್ಲಿ ಕೇವಲ 7 ಮಹಿಳೆಯರು ಮಾತ್ರ ಜೀವಂತವಾಗಿರ್ತಾರೆ. ಅಲ್ಲಿ ಒಂದು ಮಹಿಳೆಯ ಕೈಯಲ್ಲಿ 8 ತಿಂಗಳ ಒಂದು ಮಗು ಕೂಡ ಇತ್ತು. ಅವರನ್ನು ಮತ್ತು ಆ ಮಗುವನ್ನ ಮಾರಿಷಸ್ಗೆ ಕರ್ಕೊಬಂದ್ರು. ಸ್ವಾತಂತ್ರ್ಯವನ್ನು ಕೊಟ್ರು ಮತ್ತು ಆ 8 ತಿಂಗಳ ಮಗುಗೆ ಮೌಸಸ್ ಅಂತ ಹೆಸರಿಟ್ಟು ನಾಮಕರಣ ಮಾಡ್ತಾರೆ. ನಂತರ ಅದಾದ್ಮೇಲೆ ಅವ್ರು ಎಲ್ಲೂ ಹೋದ್ರು ಏನಾದ್ರು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಇಲ್ಲ. ಆದರೆ ಅವರ ವಂಶಸ್ಥರು ಈಗಲೂ ಆ ಮಾರಿಷಸ್ನಲ್ಲಿ ಇರೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ದ್ವೀಪಕ್ಕೆ ನಂತರ
ಕ್ಯಾಪ್ಟನ್ ಟ್ರೊಮೆಲಿನ್ ಹೆಸರನ್ನೇ ಇಡಲಾಯಿತು. ಅಂದ್ರೆ ಟ್ರೊಮೆಲಿನ್ ಐಲ್ಯಾಂಡ್ ಅಂತ ಹೆಸರಿಡಲಾಯಿತು. ಇವತ್ತಿಗೂ ಆ ದ್ವೀಪ ಫ್ರಾನ್ಸ್ ನಲ್ಲಿದೆ. ಅಲ್ಲಿ ಒಂದು ಏರ್ ಸ್ಟ್ರಿಪ್ ಮತ್ತು ಹವಾಮಾನ ನಿಲ್ದಾಣವನ್ನ ನಿರ್ಮಿಸಲಾಗಿದೆ. ಇದಿಷ್ಟು 15 ವರ್ಷಗಳ ಕಠಿಣ ದ್ವೀಪದಲ್ಲಿ ಬದುಕುಳಿದ ಗುಲಾಮರ ಕತೆ. ಈ ಮೂಲಕ ನಾವು ತಿಳ್ಕೊಬೇಕಾದದ್ದು ಏನಂದ್ರೆ, ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರು ಕೂಡ ಅದರ ವಿರುದ್ಧ ಹೋರಾಟವನ್ನು ನಿಲ್ಲಿಸದೆ ಮುಂದೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಸೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.